ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಕೊಟ್ರೇಶ್ ವಿಕ್ಟ್ರಿ ಹಬ್ಬಿಂದ. ಸ್ನೇಹಿತರೆ, ಇವತ್ತು ಒಂದು ವಿ ಎಚ್ ವಿಕ್ಟ್ರಿ ಹಬ್ಬಿನ ಒಂದು ಪ್ಲಾನ್ ಪ್ರೆಸೆಂಟೇಷನ್ ಇನ್ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ವಿಕ್ಟ್ರಿ ಹಬ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಎಸ್. ಮುಂದುವರಿಯೋಣ. ಈಗ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್, ಇದನ್ನ ಹೇಳಿರ್ತಕ್ಕಂಥ ವ್ಯಕ್ತಿ ರಾಬರ್ಟ್ ಕಿಯೋಸಕಿ ಸ್ನೇಹಿತರೆ. ಅಮೆರಿಕದ ಖ್ಯಾತ ಆರ್ಥಿಕ ತಜ್ಞರು. ಮತ್ತೆ ಇವರು ಪುಸ್ತಕ ಬರೆದಿರೋದು ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್ ಅಂತ. ಈ ಪುಸ್ತಕದಲ್ಲಿ ಅತಿ ಹೆಚ್ಚು ಈ ವಿಷಯ ಹರಿದಾಡ್ತಾ ಇದೆ ಪ್ರಪಂಚದಾದ್ಯಂತ. ಇಡೀ ಪ್ರಪಂಚದಲ್ಲಿ ದುಡಿಯುವಂತ ವ್ಯಕ್ತಿಗಳನ್ನ 4 ಭಾಗ ಮಾಡಿದ್ದಾರೆ. ಇ ಮತ್ತು ಎಸ್. ಇ ಮತ್ತು ಇಲ್ಲಿ ಇ ಮತ್ತು ಎಸ್, ಅನ್ನುವಂತ ಭಾಗ ಮಾಡಿದ್ದಾರೆ. ಅದಾದ್ಮೇಲೆ ಬಿ ಮತ್ತು ಐ ಅನ್ನುವಂತ ಭಾಗ ಮಾಡಿದ್ದಾರೆ. ಇ ಅಂದ್ರೆ ಎಂಪ್ಲಾಯಿ, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್, ಬಿ ಅಂದ್ರೆ ಬಿಸ್ನೆಸ್ ಓನರ್ಸ್, ಐ ಅಂದ್ರೆ ಇನ್ವೆಸ್ಟರ್. ಸ್ನೇಹಿತರೆ, ಇಲ್ಲಿ ನೋಡಿ, ಇ ಮತ್ತು ಎಸ್ ಅನ್ನುವಂತ ವ್ಯಕ್ತಿಗಳು. ಇ ಅಂದ್ರೆ ಎಂಪ್ಲಾಯ್, ಒಂದು ತಿಂಗಳ ಸಂಬಳಕ್ಕೋಸ್ಕರ ದುಡಿಯುವಂತ ವ್ಯಕ್ತಿಗಳನ್ನ ನಾವು ಎಂಪ್ಲಾಯ್ ಅಂತ ನಾವು ಕರಿತೀವಿ, ರೈಟಾ? ಅದೇ ಸೆಲ್ಫ್ ಎಂಪ್ಲಾಯ್ಡ್ ಅಂತಂದ್ರೆ ಸ್ವಂತ ಉದ್ಯೋಗವನ್ನು ಆರಂಭಿಸಿರ್ತಕ್ಕಂಥ, ಚಿಕ್ಕ ಬಂಡವಾಳ ಹಾಕೊಂಡು ತನ್ನ ಬಿಸ್ನೆಸ್ ಆರಂಭಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕರೀತಾರೆ. ಇವ್ರದ್ದು ನಾವು ನೋಡಿದ್ರೆ ಅಂತ ಹೇಳಿದ್ರೆ, ಪ್ರತಿದಿನ ಅವ್ರು ಆಕ್ಟಿವ್ ಆಗಿರ್ಬೇಕು, ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಡ್. ಅದಾದ್ಮೇಲೆ ಇಂಡಿವಿಜುವಲ್ ಎಫರ್ಟ್ ಹಾಕ್ಬೇಕು. ಅದಾದ್ಮೇಲೆ ಲಿಮಿಟೆಡ್ ಇನ್ಕಮ್ ಅವರಿಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಒಬ್ಬ ಬಿಸ್ನೆಸ್ ಓನರ್ಸ್ ಅಂದ್ರೆ ಯಾರು? ಬಿಸ್ನೆಸ್ ಓನರ್ ಅಂದ್ರೆ ತಂದೆ ಆಗಿರೋ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಕೊಂಡು ದೊಡ್ಡ ಮಟ್ಟದ ಒಂದು ಬಂಡವಾಳ ಹಾಕೊಂಡು ಅವರಿಗೋಸ್ಕರ ಕೆಲಸ ಮಾಡೋ ಜನಗಳು ಅವ್ರ ಜೊತೆಗೆ ಇದ್ಕೊಂಡು ಓನರ್ಶಿಪ್ ಅನ್ನ ಮಾಡ್ತಾ ಬಿಸ್ನೆಸ್ ಅನ್ನ ಮಾಡ್ತಾ ಹೋಗ್ತಾರೆ. ಲೈಕ್ ಇವತ್ತು ರಿಲಯನ್ಸ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ಇನ್ಫೋಸಿಸ್ ಆಗಿರ್ಬೋದು, ಇಂಥ ಕಂಪನಿಗಳು ಓನರ್ಗಳಿಗೆ ನಾವು ಬಿಸ್ನೆಸ್ ಓನರ್ಸ್ ಅಂತ ನಾವು ಕರಿತೀವಿ. ಇನ್ನೂ ಕೆಲವರು ಇದ್ದಾರೆ ಇನ್ವೆಸ್ಟರ್ ವೆರಿ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಇವ್ರು ಏನಂತ ಹೇಳಿದ್ರೆ ದುಡ್ಡಿಂದನೇ ದುಡಿಸುವಂತಹ ವ್ಯಕ್ತಿಗಳು. ಇವರಿಬ್ರದ್ದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಪ್ಯಾಸಿವ್ ಇನ್ಕಮ್ ಇರುತ್ತೆ, ಟೀಮ್ ಎಫರ್ಟ್ ಇರುತ್ತೆ, ಅನ್ಲಿಮಿಟೆಡ್ ಇನ್ಕಮ್ ಅನ್ನ ಜನರೇಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈಗ ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಒಬ್ಬ ಬಿಸ್ನೆಸ್ ಓನರ್ ಆಗ್ಬೇಕು, ಇನ್ವೆಸ್ಟರ್ ಆಗ್ಬೇಕು ಅನ್ನೋಂಥ ಕನಸನ್ನ ಪ್ರತಿಯೊಬ್ಬರು ಕಟ್ಟಿರ್ತಾರೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಮಿಡ್ ಕ್ಲಾಸ್ ಪೀಪಲ್ಸ್, ನಾವು ಕೂಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಇನ್ವೆಸ್ಟರ್ ಆಗ್ಬೇಕು ಅನ್ನುವಂತಹ ಕನಸು ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ರಿಸ್ಕ್ ಇರುತ್ತೆ, ಕ್ಯಾಪಿಟಲ್ ಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ, ಮನಿ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ, ಸ್ಕಿಲ್ ಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ನಾವು ಜೊತೆಗೆ ಇಟ್ಕೊಂಡು ನಾವು ಸಕ್ಸಸ್ ಆಗ್ತೇವೆ ಅನ್ನುವಂಥದ್ದು ದೊಡ್ಡ ಕ್ವಶನ್ ಇರುತ್ತೆ, ರೈಟಾ? ಈಗ ನಿಮಗೆ ಹೇಳೋದೇನಂದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನೀವು ಕೂಡ ಒಬ್ಬ ಬಿಸ್ನೆಸ್ ಓನರ್ ಆಗ್ಬಹುದು. ನೀವು ಕೂಡ ಒಬ್ಬ ಇನ್ವೆಸ್ಟರ್ ಆಗುವಂತ ಒಂದು ಅದ್ಭುತ ಅವಕಾಶ ಕೊಡ್ತಾ ಇರುವಂತ ಒಂದು ಸಂಸ್ಥೆ ಅಂತ ಹೇಳಿದ್ರೆ ವಿಕ್ಟ್ರಿ ಹಬ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸ್ನೇಹಿತರೆ. ಒಂದ್ ಸೆಕೆಂಡ್ ಈ ಒಂದು ಸಂಸ್ಥೆಗೆ ನಾವು ವಾಟ್ಸಪ್ ಮಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಜೀರೋ ಲಯಬಿಲಿಟಿ, ಜೀರೋ ರಿಸ್ಕ್ ಅಲ್ಲಿ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನ ನಿಮಗೆ ಮಾಡಿಕೊಡ್ತಾ ಇದೆ, ರೈಟ್? ಅದೇನು ಅಂತ ಹೇಳಿ ಡೆಪ್ತ್ ಆಗಿ ನಾವು ತಿಳ್ಕೊಂತ ಹೋಗೋಣ. ಎಸ್, ವಿಕ್ಟ್ರಿ ಹಬ್ ದಾವಣಗೆರೆ ಇ ಕಾಮರ್ಸ್ ಬಿಸ್ನೆಸ್ ಅಪಾರ್ಚುನಿಟಿ ಮಾಡಲ್ ಅಲ್ಲಿ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ಇ ಕಾಮರ್ಸ್ ಬಿಸ್ನೆಸ್ ಅಂದ್ರೆ ಏನು? ಇಲ್ಲಿ ಪ್ರೈಮ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಇವತ್ತು ಮುಂದುವರಿಯುತ್ತಿದೆ. ಹಾಗಾದ್ರೆ ಇ ಕಾಮರ್ಸ್ ಅಂದ್ರೆ ಏನು? ಇ ಕಾಮರ್ಸ್ ಅಂತ ಹೇಳಿದ್ರೆ, ಇ ಕಾಮರ್ಸ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರಾಡಕ್ಟ್ ಥ್ರೂ ದಿ ಇಂಟರ್ನೆಟ್, ರೈಟಾ? ಮೊಬೈಲ್ ಆ್ಯಪ್ ಮೂಲಕ ಆಗಿರ್ಬೋದು, ವೆಬ್ಸೈಟ್ ಮೂಲಕ ಆಗಿರ್ಬೋದು, ಆಫ್ಲೈನ್ ಮೂಲಕ ಆಗಿರ್ಬೋದು. ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಬೈ ಮಾಡುವಂತ ಒಂದು ಸಿಸ್ಟಮ್ಗೆ ನಾವೇನಂತ ಕರಿತೀವಿ? ಇ ಕಾಮರ್ಸ್ ಬಿಸ್ನೆಸ್ ಅಂತ ನಾವು ಕರಿತೀವಿ. ಈ ಒಂದು ಸಿಸ್ಟಮ್ ಅಡಾಪ್ಟ್ ಮಾಡಿಕೊಂಡು ಈ ಒಂದು ಸಿಸ್ಟಮ್ಗೆ ಒಂದು ಪ್ರೈಮ್ ಮೆಂಬರ್ಶಿಪ್ ನ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಒಂದು ವಿಕ್ಟ್ರಿ ಹಬ್ ಅವರು. ಅಬೌಟ್ ವಿಕ್ಟ್ರಿ ಹಬ್ ಬಗ್ಗೆ ಹೇಳೋದಾದ್ರೆ, ಬಿಸ್ನೆಸ್ ಮಾಡಲ್ ಆಫ್ಲೈನ್ ಸ್ಟೋರ್ ಇದೆ ಸ್ನೇಹಿತರೆ ಇವ್ರದ್ದು. ಹೋಮ್ ಅಪ್ಲಯನ್ಸ್ ಅಂಡ್ ಫರ್ನಿಚರ್ ಶಾಪ್ ಇದೆ. ಅದಾದ್ಮೇಲೆ ಆನ್ಲೈನ್ ಇ ಕಾಮರ್ಸ್ ಬಿಸ್ನೆಸ್ ಇದೆ. ಇದಕ್ಕೆ ಏನ್ ಮಾಡ್ತಾರೆ, ಲೈಕ್ ನಾವು ಹೇಳೋದಾದ್ರೆ, ಇವ್ರದ್ದು ಒಂದು ಹೊಸದಾಗಿರ್ತಕ್ಕಂಥ ಒಂದು ಶಾಪ್,
ಹೊಸದಾಗಿರ್ತಕ್ಕಂಥ ಒಂದು ಶಾಪ್, ಇವ್ರದ್ದಾಗಿರ್ತಕ್ಕಂತಹ ಹೋಮ್ ಅಪ್ಲಯನ್ಸ್ ಫರ್ನಿಚರ್ ಶಾಪ್ ಇದೆ ವಿಕ್ಟರಿ ಹಬ್ ಅವ್ರದ್ದು. ರೈಟಾ? ಇದಕ್ಕೆ ಕಸ್ಟಮರ್ ಬೇಕಾಗುತ್ತೆ. ಆ ಕಸ್ಟಮರ್ನ ಮೆಂಬರ್ಶಿಪ್ ಬೇಸ್ಡ್ ಕಸ್ಟಮರ್ ಕಮ್ಯುನಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಕಸ್ಟಮರ್ ಗ್ರಾಹಕರ ಒಂದು ಗುಂಪನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವ್ದ್ರ ಮೂಲಕವಾಗಿ? ಮೆಂಬರ್ಶಿಪ್, ಪ್ರೈಮ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಮೂಲಕವಾಗಿ ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಕಸ್ಟಮರ್ ಕಮ್ಯುನಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಕಮ್ಯುನಿಟಿಯಲ್ಲಿ ಸೊ ನೀವೊಬ್ರು ಆಗ್ಬೇಕು ಅನ್ನುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಪ್ರೈಮ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಅಂದ್ರೆ ಏನು ಸ್ನೇಹಿತರೆ? ಇಲ್ಲಿ ನೋಡಿ, ಪ್ರತಿ ತಿಂಗಳು ಯಾರು ಪ್ರೈಮ್ ಮೆಂಬರ್ ಆಗಿರ್ತಾರೋ ಅವರು ತಿಂಗಳ 1,000 ರೂಪಾಯಿ ಪೇ ಮಾಡ್ತಾ ಹೋಗ್ತಾರೆ. 12 ತಿಂಗಳು ಪ್ರೋಗ್ರಾಮ್ ರೈಟ್ಲಾ? ಸೊ ಈ ಒಂದು ಯಾವುದು ಒಂದು ಈ ಕೂಪನ್ ಬೈ ಮಾಡ್ತಾ ಹೋಗ್ತಾರೋ, ತಿಂಗಳ 1,000 ರೂಪಾಯಿ ಬೈ ಮಾಡ್ತಾ ಹೋಗ್ತಾರೋ, ಅದು ವ್ಯಾಲೆಟ್ ರೈಸ್ ಆಗ್ತಾ ಹೋಗುತ್ತೆ. ಅವರು ಯಾವಾಗ ಬೇಕಾದ್ರೂ ಕೂಡ ಸೊ ಆ ಒಂದು ವಿಕ್ಟರಿ ಹಬ್ ಶಾಪ್ ಅಲ್ಲಿ ಅವರು ಐಟಮ್ ಅನ್ನ ಬೈ ಮಾಡಬಹುದು. ಕ್ಲಿಯರಾ? ಎಸ್. ಸೊ ಈಗ ನೋಡಿ, ಸ್ವಲ್ಪ ಡೀಟೇಲ್ ಹೇಳೋದಾದ್ರೆ, ಸೊ ನೀವು ಕೂಡ ಒಬ್ಬ ಪ್ರೈಮ್ ಮೆಂಬರ್ ಆಗ, ಸೊ ಇಲ್ಲಿ ವರ್ಕ್ ಮಾಡ್ಕೊಂಡು ಮುಂಚಿತವಾಗಿ ನೀವು ಕೂಡ ಒಬ್ಬ ಪ್ರೈಮ್ ಮೆಂಬರ್ ಆಗಬೇಕು. ಅದಾದ ಮೇಲೆ ತಿಂಗಳ 1,000 ರೂಪಾಯಿ ನೀವು ಕಟ್ತಾ ಹೋಗ್ಬೇಕು. ಸೊ ಪರ್ಚೇಸ್ ಪ್ರಾಡಕ್ಟ್ಗೆ ಹೆಲ್ಪ್ ಆಗುತ್ತೆ. ಸೊ ಹೋಮ್ ಅಪ್ಲಯನ್ಸ್ ಫರ್ನಿಚರ್ಸ್ ಎಲ್ಲದೂ ಕೂಡ ವೈಡ್ ರೇಂಜ್ ಅಲ್ಲಿ ಪ್ರಾಡಕ್ಟ್ ಇರುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಕಂಪ್ನಿ ಯಾರು ಪ್ರೈಮ್ ಮೆಂಬರ್ ಆಗಿರ್ತಾರೋ ಅವರಿಗೆ ಲಕ್ಕಿ ಡ್ರಾ ಮಾಡುತ್ತೆ. ಪ್ರತಿ ತಿಂಗಳು 2ನೇ ಭಾನುವಾರ ಲಕ್ಕಿ ಡ್ರಾ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಲಕ್ಕಿ ಡ್ರಾದಲ್ಲಿ ಸೊ ನೀವು ಭಾಗವಹಿಸ್ಬೋದು. ಅದೃಷ್ಟವಂತವರು ಸೊ ಒಂದು ದೊಡ್ಡ ದೊಡ್ಡ ಬಿಗ್ ಪ್ರೈಸ್ ಅನ್ನ ನೀವು ತಗೋಬಹುದು ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ಇದೆ. ಸೊ ಬಿಸ್ನೆಸ್ ಅಪಾರ್ಚುನಿಟಿ ಯಾವ ರೀತಿ? ರೆಫರಲ್ ನೀವು ಮೆಂಬರ್ಸ್, ನೀವು ಕೂಡ ಹೊಸ ಮೆಂಬರ್ನ ಮೆಂಬರ್ಶಿಪ್ ಮಾಡಿಸ್ತಾ ಹೋದ್ರೆ ನಿಮಗೂ ಕೂಡ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಇನ್ಕಮ್ ರೈಸ್ ಆಗುತ್ತೆ. ಬಿಲ್ಡ್ ಎ ಕಸ್ಟಮರ್ ನೆಟ್ವರ್ಕ್, ನಿಮ್ಮದೇ ಆಗಿರ್ತಕ್ಕಂಥ ನೆಟ್ವರ್ಕ್ ಗ್ರೋತ್ ಆಗುತ್ತೆ. ಅರ್ನ್ ಇನ್ಸೆಂಟಿವ್ ಆಗುತ್ತೆ. ಗ್ರೋ ವಿತ್ ವಿಕ್ಟರಿ ಹಬ್ ಅಂತ ಹೇಳ್ತಾ ಇಲ್ಲಿ ಪ್ರತಿಯೊಂದು ಕೂಡ ಸೊ ಇನ್ ಡೀಟೇಲ್ ಆಗಿ ಯಾವ ರೀತಿ ಆಪರ್ಚುನಿಟಿ ತಿಳ್ತಾ ಹೋಗೋಣ ಸ್ನೇಹಿತರೆ. ಸೊ ಹಾಗಾದ್ರೆ ವೈ ಚೂಸ್ ವಿಕ್ಟರಿ ಹಬ್? ವಿಕ್ಟರಿ ಹಬ್ನ ಏನಕ್ಕೋಸ್ಕರ ನಾವು ಆಯ್ಕೆ ಮಾಡಬೇಕು? ಎಸ್. ಸೊ ಟ್ರಸ್ಟೆಡ್ ಬ್ರಾಂಡ್, ಕ್ವಾಲಿಟಿ ಪ್ರಾಡಕ್ಟ್, ಮಲ್ಟಿ ಕ್ವಾಲಿಟಿ ಪ್ರಾಡಕ್ಟ್ ಇಲ್ಲಿ ಅವೈಲೇಬಲ್ ಇರ್ತವೆ. ಜನಗಳಿಗೆ ಚಿರಪರಿಚಿತವಾಗಿರ್ತಕ್ಕಂತಹ ಬ್ರಾಂಡೆಡ್ ಪ್ರಾಡಕ್ಟ್ಸು ನಾವು ಸೆಲ್ ಮಾಡ್ತಾ ಹೋಗ್ತೀವಿ. ಅಫೋರ್ಡಬಲ್ ಪ್ರೈಸಸ್ ಇರುತ್ತೆ. ಮೆಂಬರ್ಶಿಪ್ ಬೆನಿಫಿಟ್ ಇರುತ್ತೆ. ಸೊ ಬಿಸ್ನೆಸ್ ಗ್ರೋತ್ ಪ್ಲಾಟ್ಫಾರ್ಮ್ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ನೀವೆಲ್ಲರೂ ಕೂಡ ಸೊ ವಿಕ್ಟರಿ ಹಬ್ಬನ್ನು ಚೂಸ್ ಮಾಡಬೇಕು ಅನ್ನುವಂಥದ್ದು. ಎಸ್. ಈಗ ವಿಕ್ಟರಿ ಹಬ್ ಮೂಲಕವಾಗಿ ಯಾವ್ಯಾವ ಪ್ರಾಜೆಕ್ಟ್ ಇಲ್ಲಿ ರನ್ ಇದೆ ಅಂತ ಹೇಳಿ. ಸೊ ಮೊದಲನೇದಾಗಿ ರಿಟೇಲ್ ಶಾಪ್ ಇದೆ. ಅದಾದ್ಮೇಲೆ ವೀಕ್ಔಟ್ ಆನ್ಲೈನ್ ಶಾಪ್ ಇದೆ. ಅದಾದ್ಮೇಲೆ ವಿಕ್ಟರಿ ಹಬ್ ಡ್ರೀಮ್ ಬನೋಂಚ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದಾದ್ಮೇಲೆ ಟ್ರೇಡಿಂಗ್ ಅಕಾಡೆಮಿ ಇದೆ. ಪ್ಲಸ್ NGO ಇದೆ, ವಿಕ್ಟರಿ ಹಬ್ ಎಜುಕೇಷನ್ ಅಂಡ್ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಮೂಲಕವಾಗಿ. ಸೊ ಇವತ್ತು ಆಲ್ ಓವರ್ ಕರ್ನಾಟಕಾದ್ಯಂತ ಈ ಒಂದು ಸಾಮಾಜಿಕ ಕಳಕಳಿ ಕೆಲಸವನ್ನ ಸೊ ನಾವು ಮಾಡ್ತಾ ಹೋಗ್ತಾ ಇದೀವಿ ಸ್ನೇಹಿತರೆ. ರೈಟ್? ಸೊ ಈಗ ಡ್ರೀಮ್ ಬನೋಂಚ ಕಾರ್ಯಕ್ರಮ ರೆಫರಲ್ ಪ್ರೋಗ್ರಾಮ್ ಮೂಲಕವಾಗಿ ಯಾರು ಮೆಂಬರ್ ಆಗಿರ್ತಾರೋ ಅವ್ರಿಗೆ ಲಕ್ಕಿ ಡ್ರಾ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಲಕ್ಕಿ ಡ್ರಾದಲ್ಲಿ ಸೊ 4 ಥರದ ಒಂದು ಲಕ್ಕಿ ಡ್ರಾ ನಾವು ಮಾಡ್ತಾ ಇದ್ವಿ. ಒಂದು ರೆಗ್ಯುಲರ್ ಡ್ರೀಮ್ ಬನೋಂಚ ಅನ್ನುವಂಥ ಒಂದು ಡ್ರಾ ಮಾಡ್ತಾ ಇದೀವಿ. ಇದಕ್ಕೆ ನಮ್ಮ ಒಂದು ಸಂಸ್ಥೆಗೆ ಇಷ್ಟೇ ಮೆಂಬರ್ ಆಗಿರ್ಬೇಕು ಎನ್ನುವಂಥ ಕಂಡೀಷನ್ ಇಲ್ಲ. ಫಸ್ಟ್. ಎರಡನೇ ಡ್ರಾ ಬಂಪರ್ ಡ್ರೀಮ್ ಬನೋಂಚ ಲಕ್ಕಿ ಡ್ರಾ ಮಾಡ್ತಾ ಇದೀವಿ. ಇದಕ್ಕೆ ಟೋಟಲ್ ಆಗಿ ನಮ್ಮ ಒಂದು ಕಂಪನಿಗೆ ಮಿನಿಮಮ್ 1,000 ಪ್ರೈಮ್ ಮೆಂಬರ್ಸ್ ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ಆಲ್ ಓವರ್ ಕರ್ನಾಟಕ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ? ಬಂಪರ್ ಡ್ರೀಮ್ ಬನೋಂಚ ಅನ್ನುವಂಥದ್ದು ಲಕ್ಕಿ ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಗೋಲ್ಡ್ ಡ್ರಾ ಆಗ್ತದೆ. ಪ್ರತಿ ತಿಂಗಳು 1 ಗ್ರಾಮ್ ಗೋಲ್ಡ್ ಡ್ರಾ ಓಪನ್ ಆಗುತ್ತೆ. ಅದಾದ್ಮೇಲೆ ಮೆಗಾ ಡ್ರೀಮ್ ಬನೋಂಚ ಸೊ 2,500 ಕಾರ್ಡ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಬೈಕ್ ಓಪನ್ ಆಗುತ್ತೆ. 5,000 ಕಾರ್ಡ್ ಓಪನ್ ಆಯ್ತಂದ್ರೆ ಮೆಗಾ ಬಂಪರ್ ಡ್ರೀಮ್ ಬನೋಂಚ ಅನ್ನುವಂಥದ್ದು ಕಾರ್ ಓಪನ್ ಆಗುತ್ತೆ. ಪ್ರತಿ ತಿಂಗಳು ಕಾರು ಕೊಡ್ತಾ ಹೋಗ್ತೀವಿ. ಲೈಕ್ ರೆಗ್ಯುಲರ್ ಡ್ರಾ ಅಂತ ಹೇಳಿದ್ರೆ ನಮ್ಮ ಒಂದು ಶಾಪಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಡ್ರಾ ಆಗ್ತಾ ಇರ್ತವೆ. ಬಂಪರ್ ಡ್ರಾ ಅಂದ್ರೆ ಗೋಲ್ಡ್ ಡ್ರಾ ಆಗುತ್ತೆ. ಸೊ ಮೆಗಾ ಡ್ರಾ ಅಂತ ಹೇಳಿದ್ರೆ ಸೊ ನಿಮಗೆ ಬೈಕ್ ಓಪನ್ ಆಗುತ್ತೆ. ಮೆಗಾ ಬಂಪರ್ ಡ್ರಾ ಅಂತ ಹೇಳಿದಾಗ ನಿಮಗೆ ಕಾರು ಪ್ರತಿ ತಿಂಗಳು ಓಪನ್ ಆಗುತ್ತೆ. ಕ್ಲಿಯರಾ? ಎಸ್. ಎಕ್ಸಾಂಪಲ್ ಈಗ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ನಾವು ಏನೇನ್ ಡ್ರಾ ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಹೇಳಿ. ಪ್ರತಿ ತಿಂಗಳು ಡ್ರಾ ಇರ್ತೇವೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಕೀಮ್ ತರ ಇದು ರನ್ ಆಗಲ್ಲ. ನೀವು ಯಾವ ತಿಂಗಳು ಸೊ ನೀವು ಪ್ರೈಮ್ ಮೆಂಬರ್ ಆಗಿರ್ತಾರೋ ಅಲ್ಲಿಂದ 12 ತಿಂಗಳು ಇದು ಕೌಂಟ್ ಆಗುತ್ತೆ. ರೈಟಾ? ಹಾಗಾಗಿ
ಪ್ರತಿಯೊಬ್ಬರಿಗೂ ಕೂಡ ಎಲ್ಲ 12 ತಿಂಗಳು ಕೂಡ ನಿಮಗೆ ಡ್ರಾ ಸಿಗ್ತಾ ಹೋಗ್ತವೆ. ಈಗ ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಏನೇನು ಡ್ರಾ ಇದೆ, ರೆಗ್ಯುಲರ್ ಡ್ರಾ ಏನಿದೆ, 100 ಗ್ರಾಮ್ ಸಿಲ್ವರು, 100 ಮೊಬೈಲು, ಟ್ಯಾಬು, ವಾಷಿಂಗ್ ಮಿಷಿನ್ನು ಮತ್ತು ರೆಫ್ರಿಜರೇಟರ್ ಇದೆ. ಅದಾದಮೇಲೆ 1 ಗ್ರಾಮ್ ಗೋಲ್ಡು 5 ಜನಕ್ಕೆ ಕೊಡ್ತಾ ಹೋಗ್ತೀವಿ. ಮೆಗಾ ಡ್ರಾ ಬಂದ್ಬಿಟ್ಟು ಬೈಕ್ ಇದೆ, ಮೆಗಾ ಬಂಪರ್ ಡ್ರಾ ಬಂದ್ಬಿಟ್ಟು ಕಾರ್ ಇದೆ. ಹೀಗೆ ಪ್ರತಿ ತಿಂಗಳು ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ತವೆ, ಗೋಲ್ಡ್ ಇರುತ್ತೆ, ಬೈಕ್ ಇರುತ್ತೆ, ಕಾರ್ ಇರುತ್ತೆ. ಹೀಗೆ ಪ್ರತಿ ತಿಂಗಳು ಕೂಡ ನೀವು ಡಿಸೆಂಬರ್ ತಿಂಗಳಲ್ಲಿ ನೋಡ್ಬೋದು, ಜನವರಿ ತಿಂಗಳಲ್ಲಿ ನೋಡ್ಬೋದು, ಫೆಬ್ರವರಿ ತಿಂಗಳಲ್ಲಿ ನೋಡ್ಬೋದು, ಮಾರ್ಚ್ ತಿಂಗಳಲ್ಲಿ ಇರ್ತಕ್ಕಂಥ ಡ್ರಾ ನೋಡ್ಬೋದು, ಏಪ್ರಿಲ್ ತಿಂಗಳಲ್ಲಿ ಇರ್ತಕ್ಕಂತಹ ನೀವು ಡ್ರಾಗಳನ್ನ ನೋಡ್ಬೋದು. ಅದಾದ್ಮೇಲೆ ಮೇ ತಿಂಗಳಲ್ಲಿ ಏನೇನು ಇದೆ ಅನ್ನೋದನ್ನ ನೀವು ಡ್ರಾ ನೋಡ್ಬೋದು. ಅದಾದ್ಮೇಲೆ ಜೂನ್ ತಿಂಗಳಲ್ಲಿ ಏನ್ ಡ್ರಾ ಇದೆ ಅಂತ ಹೇಳಿ, ಏನೇನ್ ಡ್ರಾ ಇದೆ ಅಂತ ನೀವು ನೋಡ್ಬೋದು. ಅದಾದ್ಮೇಲೆ ಜುಲೈ ಮಂತ್ ಅಲ್ಲಿ ಡ್ರಾಪ್ ಬೆನಿಫಿಟ್ಸ್ ಏನೇನು ಲೀಸ್ಟ್ ಅಂತನೂ ಕೂಡ ನೀವು ಕೊಟ್ಟಿದ್ದೀವಿ. ಅದಾದ್ಮೇಲೆ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಏನೇನ್ ಡ್ರಾ ಇದೆ ಅಂತ ನೋಡ್ಬೋದು. ಅದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಡ್ರಾ ಲಿಸ್ಟ್ ಏನೇನಿದೆ ಅಂತ ಕೂಡ ನೋಡ್ಬೋದು. ಇಲ್ಲಿಗೆ ಅಕ್ಟೋಬರ್ ಇಂದ ಸೆಪ್ಟೆಂಬರ್ ತಿಂಗಳು ಎಷ್ಟಾಯ್ತು ಸರ್? 12 ತಿಂಗಳು ಕಂಪ್ಲೀಟ್ ಆಯ್ತು. ಎಕ್ಸಾಂಪಲ್, ಈಗ ಮೊದಲನೇ ತಿಂಗಳಿಂದ 12 ತಿಂಗಳವರೆಗೂ ನೀವು ಅಮೌಂಟ್ ಅನ್ನು ಕಟ್ಟಿದ್ದೀರಾ. ನಿಮಗೆ ಈ ಡ್ರಾ ಆಯ್ತು ಅಂತ ಹೇಳಿದ್ರೆ ಒಂದು ಬಿಗ್ ಪ್ರೈಸು ನಿಮಗೆ ಬಂದೇ ಬರುತ್ತೆ. ಕ್ಲಿಯರ್? ಆದರೆ ನಿಮಗೆ ಎಲ್ಲೂ ಡ್ರಾ ಆಗ್ಲಿಲ್ಲಪ್ಪ, ಲಕ್ಕಿಲಿ ಅನ್ಲಕ್ಕಿಲಿ ನಮಗೆಲ್ಲೂ ಡ್ರಾ ಆಗ್ಲಿಲ್ಲ ಅಂತ ಹೇಳಿದ್ರೆ, ಕಂಪನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೊನೆಯವರೆಗೂ ನೀವು 12 ತಿಂಗಳು ಸೇವಿಂಗ್ಸ್ ಮಾಡಿದ್ದೀರಾ ಅಂತೇಳಿ ಕಂಪನಿ ನಿಮಗೆ ಇಲ್ಲಿ 12,000 ಕಟ್ಟಿರ್ತಕ್ಕಂಥ ಅಮೌಂಟ್ಗೆ ಕಂಪನಿನೇ 3,000 ರೂಪಾಯಿ ಆ್ಯಡ್ ಮಾಡಿಬಿಟ್ಟು 15,000 ರೂಪಾಯಿ ವರ್ತ್ ಐಟಮ್ ನೀವು ವಿಕ್ಟ್ರಿ ಹಬ್ ಶಾಪಲ್ಲಿ ಎನಿ ಪ್ರಾಡಕ್ಟನ್ನು ನೀವು ತಗೊಂಡು ಹೋಗ್ಬೋದು. ಕ್ಲಿಯರಾ ಸರ್? ವಾಷಿಂಗ್ ಮಿಷಿನ್ ಬೇಕಾ, ಫ್ರಿಡ್ಜ್ ಬೇಕಾ, ಟಿವಿ ಬೇಕಾ, 15,000 ರೂಪಾಯಿ ವರ್ತ್ ಯಾವ ವಸ್ತು ಸಿಗುತ್ತೋ, ನಿಮಗೆ ಯಾವ್ದು ನೀಡ್ ಇದೆಯೋ ಆ ಪ್ರಾಡಕ್ಟನ್ನು ತಗೊಂಡು ಹೋಗ್ಬೋದು. ಅದು ಬೇಡವಾ ಅಂತಂದ್ರೆ ಮೆನ್ಸ್ ವೇರಲ್ಲಿ 15,000 ರೂಪಾಯಿ ಕೂಪನ್ ಕೊಡ್ತೀವಿ, ನೀವು ಬಟ್ಟೆ ಶಾಪಿಂಗ್ ಮಾಡ್ಬೋದು. ಅದು ಬೇಡ ಅಂತಂದ್ರೆ ಗೋವಾ ಟ್ರಿಪ್ನ ನೀವು ಬರ್ಬೋದು, ಎಂಜಾಯ್ ಮಾಡ್ಬೋದು. ಕ್ಲಿಯರ್? ಎಸ್. ಈಗ ಕೆಲವ್ರು ಹೇಳ್ತಾರೆ, ಸರ್ ನಾನು ಕಂಟಿನ್ಯೂ ಕಟ್ಟೋಕ್ಕಾಗಲ್ಲ ಎಲ್ಲ ಕಸ್ಟಮರು. ನಾನು ಕೂಡ ರೆಫರೆನ್ಸ್ ಮಾಡ್ತಾ ಹೋಗ್ತೀನಿ, ನನಗೂ ಕೂಡ ಕಂಟಿನ್ಯೂ ಕಟ್ಟೋಕ್ಕಾಗಲ್ಲ, ಅರ್ಧ ಬಿಟ್ಟರೆ ಏನಾಗ್ಬೋದು? ರೈಟಾ ಸ್ನೇಹಿತರೆ? ಡೋಂಟ್ ವರಿ. ವಿಕ್ಟ್ರಿ ಹಬ್ ಏನು ಮಾಡುತ್ತೆ, ಡಿಯರ್ ಶಾಪರ್ಸ್, ಕ್ಲೈಮ್ ಇಟ್ ಎನಿ ಟೈಮ್ ಯುವರ್ ಈ ಕೂಪನ್. ನಿಮ್ಮದು ಒಂದು ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟ್ ಥರ ನಿಮ್ಮದೊಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಆ ಅಕೌಂಟ್ಗೆ ನೀವು 1,000 ರೂಪಾಯಿ ಹಾಕ್ಕೊಳ್ತಾ ಹೋಗಿ. 12 ತಿಂಗಳವರೆಗೆ ಕಟ್ಟಿದರೆ ಕಂಪನಿನೇ ನಿಮಗೆ 3,000 ರೂಪಾಯಿ ಹಾಕ್ಕೊಡುತ್ತೆ. ನಡುವೆ ಏನಾದರೂ ನೀವು ಕಟ್ಟೋದನ್ನ ಡ್ರಾಪ್ ಮಾಡಿದ್ರಿ, ಸೇವಿಂಗ್ಸ್ ಮಾಡೋದನ್ನ ಡ್ರಾಪ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಕಟ್ಟಿದ್ರೋ ಅಷ್ಟು ವರ್ತಿಂದು ನಮ್ಮ ಅಂಗಡಿಯಲ್ಲಿ ನೀವು ಐಟಮ್ ತಗೊಂಡು ಹೋಗ್ಬೋದು. ಅದು ಇಮ್ಮಿಡಿಯೇಟ್. ರೈಟಾ? ಎಲ್ಲ ಕ್ಲೋಸ್ ಆದ್ಮೇಲೆ, ಪ್ಲಾನ್ ಚೇಂಜ್ ಆದ್ಮೇಲೆ, ಸ್ಕೀಮ್ ಮುಗಿದ್ಮೇಲೆ ಅಂತ ಏನಿಲ್ಲ. ನಮ್ಮ ಅಂಗಡಿಯಲ್ಲಿ 1,000 ವ್ಯಾಪಾರ ಆದ್ರೂ ಓಕೆ, 2,000 ವ್ಯಾಪಾರ ಆದ್ರೂ ಓಕೆ, 12,000 ವ್ಯಾಪಾರ ಆದ್ರೂ ಓಕೆ. ಇದು ಕಸ್ಟಮರ್ಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಬೆನಿಫಿಟ್. ರೈಟ್? ಎಸ್. ಇಲ್ಲಿವರೆಗೂ ನಾನು ಹೇಳಿದ್ದು ಪಾರ್ಟ್ 1. ಪಾರ್ಟ್ 1 ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಆಸ್ ಅ ಕಸ್ಟಮರ್ ಆಗಿ ನೀವು ಒಳಗೆ ಬಂದ್ರೆ ನಿಮಗೆ ಸಿಗಬಹುದಾಗಿರ್ತಕ್ಕಂತಹ ಬೆನಿಫಿಟ್. ರೈಟಾ? ಈಗ ನಾನು ಕಸ್ಟಮರ್ ಆಗೋದ್ರ ಜೊತೆಗೆ ನಾನು ಇಲ್ಲಿ ರೆಫರ್ ಟು ಅರ್ನ್ ಇನ್ಕಮ್ ಅನ್ನು ನಾನು ಮಾಡ್ತೀನಿ ಅನ್ನೋದಾದ್ರೆ, ದಿಸ್ ಇಸ್ ವರ್ಕಿಂಗ್ ಪ್ಲಾನ್ ಇಲ್ಲಿಂದ ಶುರುವಾಗುತ್ತೆ. ಕ್ಲಿಯರಾ? ಯಾವ ರೀತಿಯಾಗಿ ಇಲ್ಲಿ ವರ್ಕಿಂಗ್ ಪ್ಲಾನ್ ಶುರುವಾಗುತ್ತೆ, ಅಪ್ಲಿವೇಟ್ ರೆಫರಲ್ ಪ್ರೋಗ್ರಾಮ್ ಯಾವ ರೀತಿ ಶುರುವಾಗುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನೀವು ಜಾಯಿನ್ ದ ವಿಕ್ಟ್ರಿ ಹಬ್. ನೀವು ಜಾಯಿನ್ ಆಗಬೇಕು ಅಂತೇಳಿ ಮನಸ್ಸು ಮಾಡ್ತೀರಾ. ಜಾಯಿನ್ ಆಗಬೇಕಂತ ಮನಸ್ಸು ಮಾಡಿದಾಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 1,000 ರೂಪಾಯಿ ನೀವು ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ. ಸೇವಿಂಗ್ಸ್ ಮಾಡಿರ್ತಕ್ಕಂತಹ 1,000 ರೂಪೀಸು ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದು ನಿಮ್ಮ ಒಂದು ಮನೆಗೆ ಬೇಕಾಗಿರ್ತಕ್ಕಂತಹ ಪ್ರಾಡಕ್ಟ್ ರೇಂಜು, ಯಾವ ಪ್ರಾಡಕ್ಟ್ ಬೇಕು ಬೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ವಾಲೆಟ್ ಅಮೌಂಟ್. ಅದಾದಮೇಲೆ ಸ್ನೇಹಿತರೆ, ನೀವು ರೆಫರೆನ್ಸ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗಾಗಿರ್ಬೋದು, ನಿಮ್ಮ ಒಂದು ಅಕ್ಕಪಕ್ಕದರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನೀವು ರೆಫರೆನ್ಸ್ ಮಾಡ್ತಾ ಹೋಗ್ತೀರಾ. ಆವಾಗ ನಿಮ್ಮ ಒಂದು ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪನಿ ರೆಫರೆನ್ಸ್ ಇನ್ಕಮ್ ಅನ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ನೀವು ಬಿಲ್ಡ್ ಮಾಡಿದ್ರೆ ಅಂತ ಹೇಳಿದ್ರೆ, ಎಲ್ಲಾ ರೀತಿಯ ಬೆನಿಫಿಟ್ ಅನ್ನು ನೀವು ಇಲ್ಲಿ ತಗೊಳ್ತಾ ಹೋಗ್ತೀರಾ. ಕ್ಲಿಯರ್? ಎಸ್. ಈಗ ನೋಡೋಣ ಅದು ಯಾವ ರೀತಿಯಾಗಿ ಇದೆ ಅಂತೇಳಿ. ಸ್ನೇಹಿತರೆ ನೋಡಿ, ಎಕ್ಸಾಂಪಲ್, ನೀವು ಇಲ್ಲಿ ಡ್ರೀಮ್ ಬನೋಂಜದಲ್ಲಿ ಒಂದು ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿದ್ರೆ, ಮೊದಲನೇ ತಿಂಗಳು ನೀವು 100 ರೂಪಾಯಿ ಕಟ್ಟಬೇಕಾಗುತ್ತೆ. ಹೌದಾ? ಅದಾದ್ಮೇಲೆ 1,000 ರೂಪಾಯಿ ಕಟ್ತೀರಾ, ಟೋಟಲ್ 1,100 ರೂಪಾಯಿ ಪೇ ಮಾಡ್ತೀರಾ ಮೊದಲನೇ ತಿಂಗಳು. 2ನೇ ತಿಂಗಳಿಂದ ಅಪ್ ಟು 12 ಮಂತ್ವರೆಗೂ ನೀವು ಎಷ್ಟು ಪೇ ಮಾಡ್ತೀರಾ?
12 ಮಂತ್ಸ್ವರೆಗೂ ₹1,000 ನೀವು ಪೇ ಮಾಡ್ತಾ ಹೋಗ್ತೀರಾ. ಟೋಟಲಾಗಿ 12 ತಿಂಗಳಿಗೆ ನೀವು ಕಟ್ಟೋ ಅಮೌಂಟು 12,000 ಆಗಿರುತ್ತೆ. ನೀವು ಮತ್ತು ನಿಮ್ಮ ಒಂದು ಕಸ್ಟಮರ್ ಆಗಿರ್ಬೋದು. ಇದರ ಆಧಾರದ ಮೇಲೆ ನಿಮ್ಗೆ ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ಅಪ್ ಟು 7 ಟೈಪ್ಸ್ ಆಫ್ ಇನ್ಕಮ್ ಜನರೇಟ್ ಆಗುತ್ತೆ. ಮೊದಲನೇದಾಗಿ ಲಕ್ಕಿ ಡ್ರಾ, ಅದಾದ್ಮೇಲೆ ರೆಫರಲ್ ಬೋನಸ್, ಅದಾದ್ಮೇಲೆ ಲೆವೆಲ್ ಜನರೇಷನ್ ಬೋನಸ್, ರ್ಯಾಂಕ್ ಪ್ರಮೋಷನ್ ರಿವಾರ್ಡ್, ಅವಾರ್ಡ್ ಅಂಡ್ ರಿವಾರ್ಡ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್, ವಿಕ್ಟರಿ ಆಫ್ ಕೋರ್ ಟೀಮ್ ಡೈರೆಕ್ಟ್. ಸೊ ಇದು 4 ಥರದ ಒಂದು ಬೆನಿಫಿಟ್ ಅನ್ನ, ಟೋಟಲ್ 7 ಥರದ ಒಂದು ಬೆನಿಫಿಟ್ ಅನ್ನ ನೀವು ತಗೋಬಹುದು. ಅದು ಹೇಗೆ? ಸೊ ಮೊದಲನೇದಾಗಿ ಲಕ್ಕಿ ಡ್ರಾ, ಯು ಆರ್ ಒನ್ ಆಫ್ ದಿ ಮೆಂಬರ್. ನೀವು ಕೂಡ ಪ್ರತಿ ತಿಂಗಳು ₹1,000 ಪೇ ಮಾಡ್ತಾ ಹೋಗ್ತೀರಾ, ರೈಟಾ? ನಿಮಗೂ ಕೂಡ ಲಕ್ಕಿ ಡ್ರಾದಲ್ಲಿ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಬರ್ಬೋದು, ಗೋಲ್ಡ್ ಬರ್ಬೋದು, ಬೈಕ್ ಬರ್ಬೋದು, ಕಾರು ಬರ್ಬೋದು. ಅದೃಷ್ಟ ನಿಮ್ಮದು, ಕೊಡಗೆ ನಮ್ಮದು. ಕ್ಲಿಯರ್? ಎಸ್. ಅದಾದ್ಮೇಲೆ ಸ್ನೇಹಿತರೆ, ನೀವು ಡೈರೆಕ್ಟಾಗಿ ಕಂಪ್ನಿಗೆ ಕಸ್ಟಮರ್ನ ಅಪ್ರೋಚ್ ಮಾಡಿದರೆ, ಅವರು ಮೆಂಬರ್ ನಿಮ್ಮ ಕಡೆಯಿಂದ ನೇರವಾಗಿ ಅವರು ಮೆಂಬರ್ ಆದರೆ ನಿಮಗೆ ₹1,100 ಪೇ ಮಾಡ್ತಾರಲ್ವಾ, ಅದರಲ್ಲಿ ನಿಮಗೆ ಪರ್ ಹೆಡ್ ಪರ್ ಮೆಂಬರ್ಶಿಪ್ ₹200 ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಇದಾದ್ಮೇಲೆ ನೀವೇನಾದರೂ ಟೀಮ್ ಮಾಡ್ತೀರಾ ಅಂದರೆ, ಟೀಮ್ ಜನರೇಟ್ ಮಾಡ್ತೀನಿ, ನಮ್ಮಲ್ಲಿ ವರ್ಕ್ ಮಾಡೋ ಜನಗಳು ಇದ್ದಾರೆ ಸರ್, ಅವ್ರಿಗೂ ಕೂಡ ಅಪಾರ್ಚುನಿಟಿ ಕೊಡ್ತಾ ಹೋಗೋಣ. ನಿರುದ್ಯೋಗಿಗಳಿದ್ದಾರೆ, ಪಾರ್ಟ್ ಟೈಮ್ ಜಾಬ್ ನೋಡೋರಿದ್ದಾರೆ, ಅಥವಾ ಇನ್ನು ಏನಾದರೂ ಹೆಚ್ಚಿನ ಮಟ್ಟದಲ್ಲಿ ನಾನು ಇನ್ಕಮನ್ನು ಅರ್ನ್ ಮಾಡ್ಬೇಕನ್ನೋಂಥ ವ್ಯಕ್ತಿಗಳಿದ್ದಾರೆ. ಅಂಥವರಿಗೆ ನಾವೇನಾದರೂ ಒಂದು ಅಪಾರ್ಚುನಿಟಿ ಕೊಡ್ತಾ ನಾವು ಬೆಳೀತಾ ಹೋಗೋಣ ಎನ್ನುವಂತಹ ನಿಮ್ಮ ಉದ್ದೇಶ ಇತ್ತು ಅಂತಂದರೆ ಇಲ್ಲಿ ಟೀಮನ್ನು ಕಟ್ಟಿ, ರೈಟಾ? ಇಲ್ಲಿ ನೋಡಿ ಎಕ್ಸಾಂಪಲ್ಸ್, ನೀವು ಪ್ರೈಮ್ ಮೆಂಬರ್ ಆಗ್ತೀರಾ. ನೀವು ಇಲ್ಲಿ ನಿಮ್ದು ಐ ಡಿ ಕ್ರಿಯೇಟ್ ಆಗುತ್ತೆ. ನಮ್ಮ ಒಂದು www.victoryhub.in ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕು. ನಿಮ್ದು ಐ ಡಿ ಕ್ರಿಯೇಟ್ ಆಗುತ್ತೆ. ಐ ಡಿ ಕ್ರಿಯೇಟ್ ಆದಮೇಲೆ ಈಗ ನೀವು ಡೈರೆಕ್ಟಾಗಿ ಏನು ಮಾಡ್ತೀರಾ, ಅವರೆಲ್ಲರೂ ಕೂಡ ಲೆವೆಲ್ 1 ಬರ್ತಾರೆ. ಓಕೆ, ಇವರು ನಿಮ್ಮ ಲೆವೆಲ್ 1. ಲೆವೆಲ್ 1 ಮೊದಲೇ ತಿಂಗಳು ₹1,100 ಕಟ್ಟಿದಾಗ ನಿಮಗೆ ₹200 ಜನರೇಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ನಿಮಗೆ ಪ್ರತಿ ತಿಂಗಳು ಅವ್ರು ₹1,000 ಪೇ ಮಾಡ್ತಾ ಹೋಗ್ತಾರಲ್ವಾ, ಅದರಾಗಿಂದ ನಿಮಗೆ ₹100 ಜನರೇಟ್ ಆಗುತ್ತೆ. ಕ್ಲಿಯರಾ? ಅದಾದ್ಮೇಲೆ ಲೆವೆಲ್ 1ರಿಂದ ಯಾರಾದರೂ ಕೆಲಸ ಮಾಡ್ತಾರೆ ಅಂದರೆ ಅವರು ಲೆವೆಲ್ 2 ಬರ್ತಾರೆ. ಇವ್ರ ಕಡೆಯಿಂದ ನಿಮಗೆ ₹50 ಜನರೇಟ್ ಆಗುತ್ತೆ. ಪ್ರತಿ ತಿಂಗಳು ಅದೇ ರೀತಿಯಾಗಿ ಕೂಡ ರೀಪೇಮೆಂಟಿಂದ ₹50 ಜನರೇಟ್ ಆಗುತ್ತೆ. ಲೆವೆಲ್ 2 ಇಂದ ಯಾರೋ ರೆಫರೆನ್ಸ್ ಬಂದರು ಅಂತ ಹೇಳಿದ್ರೆ ನಿಮಗೆ ಲೆವೆಲ್ 3 ಆಗುತ್ತೆ. ಇಲ್ಲಿಂದನೂ ಕೂಡ ₹50 ಜನರೇಟ್ ಆಗುತ್ತೆ. ನೆಕ್ಸ್ಟ್ ಟೋಟಲ್ ಲೆವೆಲ್ 3 ಯಾರಾದರೂ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಲೆವೆಲ್ 4 ಆಗುತ್ತೆ. ಇಲ್ಲಿಂದನೂ ಕೂಡ ನಿಮಗೆ ಹೊಸ ಕಾರ್ಡಿಂದ ₹50 ಸಿಗುತ್ತೆ, ರೀಪೇಮೆಂಟ್ ಇದ್ದು ನಿಮಗೆ ₹50 ಸಿಗ್ತಾ ಹೋಗುತ್ತೆ. ಕ್ಲಿಯರಾ ಸರ್? ಈಗ ಜಸ್ಟ್ ಲೆವೆಲ್ 4ಇಂದ ನಿಮಗೆ ಇನ್ಕಮ್ಮು ಜನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಯಾವ ರೀತಿ ಇನ್ಕಮನ್ನು ಜನರೇಟ್ ಮಾಡ್ಕೋಬೋದು, ಒಂದು ಬಿಗ್ ಇನ್ಕಮನ್ನು ಯಾವ ರೀತಿ ಜನರೇಟ್ ಮಾಡ್ಕೋಬೋದು ಅನ್ನೋದನ್ನು ಜಸ್ಟ್ ಒಂದು ಗೈಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೋವೇಷನ್ ರೋಡ್ ಮ್ಯಾಪ್ ಜರ್ನಿ ಇಲ್ಲಿ ನೋಡಿ. ನೀವೇನಾದರೂ ಕನಸು ಕಟ್ಟಿದ್ರಿ ಅಂತ ಹೇಳಿದ್ರೆ ನೀವು ಈ ರೀತಿ ಸ್ಟ್ರಕ್ಚರಲ್ಲಿ ಕೆಲಸ ಮಾಡಿ, ಅಥವಾ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ಟ್ರಾಟಜಿಯಲ್ಲಿ ನೀವು ಕೆಲಸ ಮಾಡಿ. ಈ ಸ್ಟ್ರಾಟಜಿಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಇನ್ಕಮ್ ಹೆಂಗೆ ರೈಸ್ ಆಗುತ್ತೆ ಜಸ್ಟ್ ನೋಡಿ. ಲೆವೆಲ್ 1ನಲ್ಲಿ ಒಂದು 10 ಜನನ ನೀವು ವರ್ಕ್ ಮಾಡೋರ್ನ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೆವೆಲ್ 1 ಅಂದರೆ ಡೈರೆಕ್ಟಾಗಿ ಮಿನಿಮಮ್ 10 ಜನನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಗಳು ಹೆಂಗಿರ್ಬೇಕಂದ್ರೆ ಸರ್, ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕನ್ನೋ ವ್ಯಕ್ತಿ ಇರ್ಬೋದು, ಜೀವನದಲ್ಲಿ ನಮ್ಮ ಕನಸುಗಳನ್ನ ಬೇಗ ಈಡೇರಿಸ್ಬೇಕನ್ನೋದಾಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ಅಪಾರ್ಚುನಿಟಿಗೋಸ್ಕರ ಕಾಯ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ಸೆಲೆಕ್ಟ್ ಮಾಡಿ ಸರ್, ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಸರ್ಕಲಲ್ಲಿರುವಂಥ ವ್ಯಕ್ತಿಗಳಲ್ಲಿ 10 ಜನ ನೀವು ಸರ್ಕಲಲ್ಲಿ 10 ಜನ ನೀವು ಸೆಲೆಕ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಇದನ್ನ ನೋಡಿ, ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ಮೊಬೈಲಲ್ಲಿ ಆ್ಯಡ್ ಕಾಂಟ್ಯಾಕ್ಟ್ಸ್ ನೋಡಿದ್ರೆ ಸುಮಾರು 1,000, 2,000, 500 ಇರ್ತಾರೆ. 100 ಜನನು ಕೂಡ ಮಿನಿಮಮ್ ಇದ್ದೇ ಇರ್ತಾರೆ, ರೈಟಾ? ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಜನಗಳು 10 ಜನ ಮಾತ್ರ. ಆ 10 ಜನ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬರ್ನಿಂಗ್ ಡಿಸೈರ್ ಇರ್ಬೇಕು, ರೈತಾ? ಅಂಥ ವ್ಯಕ್ತಿಗಳನ್ನ ನೀವು ತಗೊಳ್ಳಿ. ಅವ್ರಿಗೆ ಒಂದು ಕಂಡೀಷನ್ ಹಾಕಿ, ಮಿನಿಮಮ್ 10 ಜನನ್ನ ನೀವು ನನ್ನ ಸಂಸ್ಥೆಗೆ ರೆಫರೆನ್ಸ್ ಮಾಡಬೇಕು. ಜಸ್ಟ್ 10 ಡುಪ್ಲಿಕೇಶನ್ ಆಯಿತು ಅಂತ ಹೇಳಿದ್ರೆ ಹೆಂಗೆ ಇನ್ಕಮ್ ಜನರೇಟ್ ಆಗುತ್ತೆ ನೋಡಿ. ಈಗ 10 ಜನ ಬಂದರು, ಇಲ್ಲಿಗೆ ನಿಮಗೆ ₹200 ಸಿಗ್ತಾ ಇತ್ತು, ₹2,000 ಸಿಕ್ತು. ಕ್ಲಿಯರ್? ಅದಾದಮೇಲೆ ರೀಪೇಮೆಂಟಿಂದ ನಿಮಗೇನಾಗ್ತು, ತಿಂಗಳ ನಿಮಗೆ ₹1,000 ಸಿಗ್ತಾ ಹೋಗ್ತು. ನೆಕ್ಸ್ಟ್ ಲೆವೆಲ್, ಈ 10 ಜನ
ಒಬ್ಬೊಬ್ರು 10 ಜನನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ, ನಿಮ್ಮ ಒಂದು ಟೀಮ್ ಸೈಜ್ 100 ಜನ ಆತು. 100 ಜನದಿಂದ ಇಂಟು 50 ಹಾಕೊಂಡ್ರೆ ನಿಮಗೆ ಎಷ್ಟು ಇನ್ಕಮ್ ಬಂತು? 5,000 ಆಯ್ತು ಫ್ರೆಶ್ ಇನ್ಕಮ್ಮು. ಅದಾದ್ಮೇಲೆ ರೀಪೇಮೆಂಟಿಂದ ನಿಮಗೆ ₹50 ಸಿಗ್ತಾ ಬಂತು. ನೆಕ್ಸ್ಟ್ ಲೆವೆಲ್ 3ಯಲ್ಲಿ ಈ 100 ಜನ ಒಬ್ಬೊಬ್ರು 10 ಜನ ರೆಫರೆನ್ಸ್ ಮಾಡಿದ್ರೆ, ನಿಮ್ಮ ಒಂದು ಟೀಮ್ ಸೈಜು ಲೆವೆಲ್ 3ರಲ್ಲಿ ನಿಮಗೆ 1,000 ಪ್ರೈಮ್ ಮೆಂಬರ್ಸ್ ಆಗ್ತಾರೆ. 1,000 ಪ್ರೈಮ್ ಮೆಂಬರ್ಸಲ್ಲಿ ₹50 ಕಟ್ಕೊಂಡ್ರು ನಿಮ್ಮ ಇನ್ಕಮ್ 50,000 ಆಯಿತು. ಪ್ರತಿ ತಿಂಗಳು ಅವ್ರು ಏನು ರೀಪೇಮೆಂಟ್ ಕೊಡ್ತಾರೋ ಅದ್ರಾಗ ಕೂಡ ನಿಮ್ಗೆ ₹50 ಸಿಗ್ತಾ 50,000 ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಲೆವೆಲ್ 4 ಈ 1,000 ಜನ ನೀವೇ ಅವ್ರು ಕರೆಕ್ಟಾಗಿ 10 ಜನ ಡುಪ್ಲಿಕೇಶನ್ ಮಾಡಿದ್ರು ಅಂತಂದ್ರೆ ನಿಮ್ಮ ಒಂದು ಟೀಮ್ ಸೈಜು 10,000 ಆಗುತ್ತೆ. 10,000 ಪ್ರೈಮ್ ಮೆಂಬರ್ಸ್ ಆಗ್ತಾರೆ. ಅದರಿಂದ ಬರೀ ₹50 ಕಟ್ಕೊಂಡ್ರು ಕೂಡ ನಿಮ್ಮ ಒಂದು ಟೀಮ್ ಸೈಜು ಇಂದ ₹50 ಕಟ್ಕೊಂಡ್ರೆ ಪರ್ ಮಂತ್ ನಿಮಗೆ 5,00,000 ನಿಮಗೆ ಜನರೇಟ್ ಆಗುತ್ತೆ ಸ್ನೇಹಿತರೆ. 5,00,000 ಜನರೇಟ್ ಆಯಿತು ಅಂತೇಳಿದ್ರೆ ನಿಮಗೆ ರೀಪೇಮೆಂಟಲ್ಲೂ ಕೂಡ ರೀಪೇಮೆಂಟಲ್ಲಿ ನಿಮಗೆ 5,00,000 ಜನರೇಟ್ ಆಗುತ್ತೆ. ಇಲ್ಲಿಂದ ನೋಡಿ ಸ್ನೇಹಿತರೆ, ಈಗ ಇಲ್ಲಿಂದ ನೀವು ಕೆಲಸ ಹೊಸ ಮೆಂಬರ್ಸು ನಿಮ್ಮ ಟೀಮಿಗೆ ಬರೋದೋ ಬೇಡ, ಬರೀ ರೀಪೇಮೆಂಟ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಪ್ರತಿ ತಿಂಗಳು ನಿಮಗೆ 5,56,000 ಜನರೇಟ್ ಆಗುತ್ತೆ. ಇಂಟು 12 ತಿಂಗಳು ಹಾಕೊಳ್ಳಿ ಸರ್, ಎಷ್ಟಾಯ್ತು ಸರ್ ಅಲ್ಲಿಗೆ? ಇಂಟು 12 ತಿಂಗಳು ಅಂದರೆ 66,72,000 ಆಗುತ್ತೆ ಸ್ನೇಹಿತರೆ. 66,72,000 ದುಡ್ಡು. 1 ಇಯರಲ್ಲಿ ದುಡಿತೀರ. ನೋ ರಿಸ್ಕ್, ನೋ ಲಯಬಿಲಿಟಿ, ರೈಟಾ? ನೋ ರಿಸ್ಕ್, ನೋ ಲಯಬಿಲಿಟಿಲಿ ನೀವು 66,72,000 ದುಡಿತೀರ. ಬಿಗ್ ಇನ್ಕಮ್, ರೈಟಾ? ಇಂಥ ಒಂದು ದೊಡ್ಡ ಇನ್ಕಮನ್ನು ನೀವು ಸೆಟ್ ಮಾಡ್ಕೋಬೋದು ಈ ಸ್ಟ್ರಕ್ಚರ್ ಒಳಗಡೆ ನೀವು ಡುಪ್ಲಿಕೇಶನ್ ನಿಮ್ಮ ಟೀಮಿಂದು ಮಾಡಿದ್ರೆ. ಕ್ಲಿಯರ್? ದಿಸ್ ಈಸ್ ಲೆವೆಲ್ ಇನ್ಕಮ್. ಅದಾದಮೇಲೆ ರ್ಯಾಂಕ್ ಪ್ರಮೋಷನ್ ಇದೆ, FSC ಆಗ್ತೀರಾ, ರೈಟಾ? ಫಸ್ಟು ಅದಾದಮೇಲೆ BP ಆಗಿ 10 ಜನ ನಿಮ್ಮ ಒಂದು ಟೀಮಲ್ಲಿ ವರ್ಕ್ ಮಾಡೋರನ್ನ ತಗೊಳ್ಳಿ. ಮಿನಿಮಮ್ 50 ಜನ ನಿಮ್ಮ ಟೀಮಲ್ಲಿ ಒಬ್ಬೊಬ್ಬರ ಕೆಳಗಿರಬೇಕು. 500 ಜನ ಟೀಮ್ ಆಗುತ್ತೆ. 500 ಜನ ಟೀಮಲ್ಲಿ ಪ್ರತಿ ತಿಂಗಳು ರೀಪೇಮೆಂಟ್ ಏನಾಗುತ್ತೆ, ಆ ಕಲೆಕ್ಷನ್ ಅಮೌಂಟಲ್ಲಿ ನಿಮಗೆ 2% ಇನ್ಕಮ್ ನಿಮಗೆ ಶೇರ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ASM ಆಗಿ, ASM ಆಗಬೇಕಂದ್ರೆ 10 ಜನ BPಗಳು ಬರಬೇಕು ನಿಮ್ಮ ಟೀಮಲ್ಲಿ. 500 ಜನ ಟೀಮ್, 500 ಜನ ಒಬ್ಬೊಬ್ಬರು ಕೆಳಗಿದ್ದಾಗ ಇಂಟು 10 ಜನ ಹಾಕ್ಕೊಂಡ್ರೆ ನಿಮಗೆ 5,000 ನಿಮಗೆ ಪ್ರೈಮ್ ಮೆಂಬರ್ ನಿಮ್ಮ ಟೋಟಲ್ ಟೀಮಲ್ಲಿ ಹಾಕ್ತಾರೆ. ಜಸ್ಟ್ 1% ನಿಮ್ಮ ಒಂದು ಇನ್ಕಮ್ಮು ನಿಮಗೆ ಆಗುತ್ತೆ. ಸ್ನೇಹಿತರೆ ಇಲ್ಲಿ ನೋಡಿ, ನಾನು ಅವಾಗಲೇ ಹೇಳಿದೆ 10,000 ಪ್ರೈಮ್ ಮೆಂಬರು ಜಸ್ಟ್ 4 ಲೆವೆಲ್ ಬರ್ತಾರೆ ಅಂತ ಹೇಳಿದ್ರು. 10,000 ಇಂಟು ಜಸ್ಟ್ 1% ಅಂದರೂ ಕೂಡ 1,00,000 ದುಡ್ಡು ನಿಮಗೆ ಪ್ರತಿ ತಿಂಗಳು ಕೂಡ ಜನರೇಟ್ ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು 1,00,000 ದುಡ್ಡು, 1,00,000 ದುಡ್ಡು ನಿಮಗೆ ಜನರೇಟ್ ಆಗುತ್ತೆ. ಅಲ್ಲಿಗೆ ಇಂಟು 12 ಹಾಕೊಂಡ್ರೆ 12,00,000 ಆಯಿತು. 12,00,000 ಪ್ಲಸ್ 66,72,000 ಏನಾಯ್ತು ಸರ್ ಅಲ್ಲಿಗೆ? ಅಲ್ಲಿಗೆ ಏನಾಯ್ತು ನೀವು ಯೋಚನೆ ಮಾಡಿ. 78 ಲಕ್ಷ ಸರ್, ನಿಯರ್ ಟು 1 CR. 78 ಲಕ್ಷ ರೂಪಾಯಿ ನಿಮಗೆ ಇನ್ಕಮ್ಮು ಜನರೇಟ್ ಆಗುತ್ತೆ ಫಾರ್ ಇಯರ್, ಫಾರ್ ಆ್ಯನಮ್ ಇನ್ಕಮ್ಮು ನಿಮಗೆ ಜನರೇಟ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಇದನ್ನ ಒಂದು ಸಣ್ಣ ಒಂದು ಬಿಸ್ನೆಸ್ ಅನ್ಕೋಬೇಡಿ. ಇಸ್ ದ ಬಿಗ್ ಇನ್ಕಮ್ ಜನರೇಟ್ ಆಗುವಂತ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ. ಜನಗಳು ಯಾರು ಕೂಡ ನಮ್ಮ ಒಂದು ಬಟ್ಟಿಟ್ಟು ತೋರಿಸೋದಿಲ್ಲ. ಹಾಗಾಗಿ ಒಂದು ಸಾಫ್ಟ್ ಜರ್ನಿಯಲ್ಲಿ ಶುರುವಾಗಿದೆ. ಇಲ್ಲಿಗೆ ಹತ್ತತ್ರ 8 ತಿಂಗಳಿಂದ ಕಂಪನಿ ರನ್ ಆಗ್ತಿದೆ. ಕಂಪನಿಯಲ್ಲಿ ತುಂಬಾ ಸುಖಿಯಾಗಿ ಇವತ್ತು ಲೀಡರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ರೈಟ್? ಹೊಸ ವ್ಯಕ್ತಿಗಳು ಜರ್ನಿ ಸ್ಟಾರ್ಟ್ ಆಗಿದೆ, ರೈಟ್? ಬೇರೆ ಬೇರೆ ಅಪಾರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ. ಕೋರ್ ಟೀಮ್ ಡೈರೆಕ್ಟ್ ನಿಮಗೆ ಕೋರ್ ಟೀಮ್ ಡೈರೆಕ್ಟರ್ ಆಗೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಇದೆ. ಟೋಟಲ್ ಟೀಮು 1,000 ಪ್ರೈಮ್ ಮೆಂಬರ್ ಆಗಿರಬೇಕು. ತಿಂಗಳ 205 ಜನ ಆ್ಯಡ್ ಆಗ್ತಾ ಇರಬೇಕು. ಕಂಪನಿಯ ಮೇನ್ ಡಿಸಿಷನ್ ಮೇಕರ್ ಆಗ್ತೀರಾ. ರಾಯಲ್ಟಿ ಇನ್ಕಮ್ ಬರುತ್ತೆ, ಕಾರ್ ಫಂಡ್, ಹೌಸ್ ಫಂಡ್ ಬರುತ್ತೆ. ಇದ್ರ ಜೊತೆಗೆ ಫ್ರಾಂಚೈಸಿ ಅಪಾರ್ಚುನಿಟಿ ನಿಮಗೆ ಸಿಗ್ತಾ ಹೋಗುತ್ತೆ, ರೈಟ್? ಅದಾದ್ಮೇಲೆ ವಿಕ್ಟರಿ ಆಫ್ NGO, ವಿಕ್ಟರಿ ಆಫ್ ಎಜುಕೇಶನ್ ಅಂಡ್ ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್ ಅನ್ನುವಂಥ ಸಂಸ್ಥೆ ರಿಜಿಸ್ಟರ್ಡ್ ಆಗಿದೆ.
ಈ ಸಂಸ್ಥೆ ಮೂಲಕವಾಗಿ ಆಲ್ ಓವರ್ ಕರ್ನಾಟಕ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫ್ರೀ ಆನ್ಲೈನ್ ಎಜುಕೇಶನ್ ಕೊಡೋದಕ್ಕೆ ಸೊ ಇವತ್ತು ಹೋಗ್ತಾ ಇದೆ ಸ್ನೇಹಿತರೆ. ಒಂದು ರೆವಲ್ಯೂಷನ್ ಎಜುಕೇಶನ್ ಅಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಒಂದು ರೆವಲ್ಯೂಷನ್ ಮಾಡಕ್ ಹೋಗ್ತಾ ಇದೆ. ಪ್ರತಿಯೊಂದು ಹಳ್ಳಿಗೂ ಕೂಡ ಒಂದು ಟೆಕ್ನಾಲಜಿಯಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾ ಒಂದು ಎಜುಕೇಶನ್ ವಿಭಾಗದಲ್ಲಿ, ಶಿಕ್ಷಣ ವಿಭಾಗದಲ್ಲಿ ಒಂದು ಕ್ರಾಂತಿಯನ್ನ ಮಾಡೋದಕ್ಕೆ ಹೋಗ್ತಾ ಇದೆ ವಿಕ್ಟರಿ NGO. ಸೊ ಇದಕ್ಕೆ ಸೊ ನೀವು ಕೂಡ ಸಾಥ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಸೊ ಟ್ರೇಡಿಂಗ್ ಅಕಾಡೆಮಿ ಇದೆ. ಟ್ರೇಡಿಂಗ್ ಅಕಾಡೆಮಿ ನೀವು ಕಲೀರಿ. ಸೊ ನೀವು ದುಡ್ಡನ್ನ ಅರ್ನ್ ಮಾಡಿ. ಅದಾದ್ಮೇಲೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಪ್ರತಿ ತಿಂಗಳು ನಿಮಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ನಾವು ಅನೌನ್ಸ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್, ಸೊ ಈಗ ಥೈಲ್ಯಾಂಡ್ ಟ್ರಿಪ್ ಅನೌನ್ಸ್ ಮಾಡಿದ್ದೀವಿ. ಹೀಗೆ ಪ್ರತಿ ತಿಂಗಳು ಕೂಡ ಸೊ ನಿಮಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ವಿಕ್ಟರಿ ಹಬ್ ಮೂಲಕವಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಗಳನ್ನ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಸೊ ನೀವು ಕೂಡ ಆ ಒಂದು ಟ್ರಿಪ್ ಅಲ್ಲಿ ಸೊ ಬಂದು ಎಂಜಾಯ್ ಮಾಡ್ಬೋದು. ನೀವು ಬರ್ಬೋದು, ವಿತ್ ಫ್ಯಾಮಿಲಿ ಬರ್ಬೋದು, ನಿಮ್ಮ ಫ್ರೆಂಡ್ಸ್ ಬರ್ಬೋದು, ಎಂಜಾಯ್ ಮಾಡ್ಬೋದು. ಓಕೆ. ಸೊ ಅದಾದ್ಮೇಲೆ ಕೊನೆಯದಾಗಿ ವಿತ್ ಡ್ರಾ ಏನು ಎಲ್ಲದೂ ಕೂಡ ಇಲ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ. ಸೊ ಆನ್ಲೈನ್ ನಿಮ್ದೇ ಆಗಿರ್ತಕ್ಕಂಥ ID ಪಾಸ್ವರ್ಡ್ ಇರುತ್ತೆ. ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು KYC ಅನ್ನ ಸಬ್ಮಿಟ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಇವತ್ತು ಪ್ರತಿ ದಿನ ನೀವು ವಿಡ್ರಾ ಮಾಡ್ಕೋಬಹುದು. ಸೊ ಮಿನಿಮಮ್ ಎವ್ರಿ ಡೇ ವಿಡ್ರಾವಲ್ ಆಪ್ಷನ್ ಓಪನ್ ಇರುತ್ತೆ. ಸೊ ನಿಮಗೆ ಸೋಮವಾರದಿಂದ ಭಾನುವಾರದವರೆಗೂ ನಿಮ್ಗೆ ವಿಡ್ರಾವಲ್ ಆಪ್ಷನ್ ಓಪನ್ ಇರುತ್ತೆ. ಮಿನಿಮಮ್ ವಿಡ್ರಾವಲ್ 500 ಇದೆ. ಸೊ ಡಿಡಕ್ಷನ್ ಪ್ರತಿ ವಿಡ್ರಾವಲ್ 10% ಕಟ್ ಆಗ್ಬಿಟ್ಟು ನಿಮ್ಮ ಒಂದು ಅಕೌಂಟ್ಗೆ, ಯಾವ ಅಕೌಂಟ್ ಕೊಟ್ಟಿದ್ರೆ ಆ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ. ರೈಟ್. ದಿಸ್ ಈಸ್ ಕ್ಲಿಯರ್ ಅಂಡ್ ಕ್ಲಿಯರ್ ಬಿಸ್ನೆಸ್. ಶಾಪ್ ಅಡ್ರೆಸ್, ಕಂಪನಿಯ ಒಂದು ಶಾಪ್ ಅಡ್ರೆಸ್ ಇದು ದಾವಣಗೆರೆಯಲ್ಲಿ KB ಬಡಾವಣೆ ಇರ್ತಕ್ಕಂಥ ಒಂದು ಶಾಪ್ ಅಡ್ರೆಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್, ಕಂಪನಿಯ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಮತ್ತು ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಸರ್ಟಿಫಿಕೇಟ್ಸ್, ಸೊ ಇಸ್ ದ ಲೀಗಲ್ ಬಿಸ್ನೆಸ್ ಅನ್ನೋದಕ್ಕೆ ಸೊ ನಾವು ಕಂಪ್ಲೀಟ್ ಆಗಿ ಲೀಗಲ್ ಪ್ರೋಸೆಸ್ ಅನ್ನ ಮಾಡಿಬಿಟ್ಟು ಸೊ ಇವತ್ತು ರಿಜಿಸ್ಟರ್ ಕಾಪಿ ಆಗಿರ್ಬೋದು, GST ಆಗಿರ್ಬೋದು, ಉದ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು, ಅದಾದ್ಮೇಲೆ ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇನ್ನು ಇತರೆ ಹಲವು ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು ಇವತ್ತು ಆಲ್ ಓವರ್ ಕರ್ನಾಟಕ ಇವತ್ತು ಈ ಒಂದು ಬಿಸ್ನೆಸ್ ರನ್ ಆಗ್ತಿದೆ. ಸೊ ನೀವು ಕೂಡ ಆದಷ್ಟು ಬೇಗ ಈ ಒಂದು ಬಿಸ್ನೆಸ್ಗೆ ಸೊ ಮಾಹಿತಿಯನ್ನು ತಗೊಳ್ಳಿ. ಇನ್ನೂ ಕೂಡ ಸೊ ಕ್ಲಾರಿಟಿ ಬಿಸ್ನೆಸ್ ಯಾವ ರೀತಿ ಇದೆ ಅಂತ ನೀವು ಕ್ಲಾರಿಟಿಯಾಗಿ ಈ ಒಂದು ವಿಷಯ ತಿಳ್ಕೊಂಡು ಆದಷ್ಟು ಬೇಗ ನೀವು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ವೈಂಡ್ ಅಪ್ ಮಾಡ್ತಾ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.